ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದಂದು ಪೊರಕೆಗೆ ಸಂಬಂಧಿಸಿದ ಈ ತಂತ್ರವನ್ನು ಮಾಡಿದ್ರೆ ಸಾಕು, ಅತಿ ಶೀಘ್ರವಾಗಿ ನೀವು ಶ್ರೀಮಂತರಾಗ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಆ ತಂತ್ರ ಯಾವುದು, ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗುರುವಾರದಂದು ಯಾವುದೇ ರೀತಿಯ ಮಂಗಳಕರ ಕೆಲಸಗಳಿಗೆ ಉತ್ತಮವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಈ ದಿನ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ಆಚರಣೆಯಲ್ಲಿ ಕೂಡ ಇದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ಅನ್ನೋದು ಸಿಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಗುರುವಾರಕ್ಕೆ ವಿಶೇಷನೇ ಮಹತ್ವ ಇದೆ. ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಗುರುವಾರ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು. ಈ ದಿನದಂದು ನಿಯಮಾನುಸಾರ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಅಲ್ಲದೆ ಈ ದಿನ ಶ್ರೀ ಹರಿಯೊಂದಿಗೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯ ಅನುಗ್ರಹವನ್ನು ಜೀವನದುದ್ದಕ್ಕೂ ಇರುತ್ತದೆ ಎಂಬ ನಂಬಿಕೆ ಕೂಡ ಇರುತ್ತೆ. ಹಾಗಾಗಿ ನೀವು ಶ್ರೀಮಂತರಾಗಲು ಬಯಸೋರಾದರೆ ಅಥವಾ ನಿಮ್ಮ ಅದೃಷ್ಟವನ್ನು ಬೆಳಗಿಸಲು ಬಯಸೋರಾದರೆ ಗುರುವಾರದಿಂದ ನೀವು ಪೊರಕೆಗೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ತುಂಬ ಪರಿಣಾಮಕಾರಿಯಾಗಿ ಸಾಬೀತು ಕೂಡ ಪಡಿಸ್ಕೊಳ್ಬಹುದು. ಹಾಗಾಗಿ ಗುರುವಾರದಂದು ಪೊರಕೆಗೆ ಸಂಬಂಧಿಸಿದ ಈ ವಿಶೇಷ ಕ್ರಮವನ್ನು ಕೈಗೊಳ್ಳೋದ್ರಿಂದ ತುಂಬಾ ಶುಭ ಆಗುತ್ತೆ ಅಂತಲೇ ಹೇಳ್ಬೋದು. ಭಗವಾನ್ ವಿಷ್ಣುವಿನ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಗೂ ಕೂಡ ಗುರುವಾರ ಬಹಳನೇ ವಿಶೇಷ ಅಂತಲೇ ಪರಿಗಣಿಸಲಾಗುತ್ತೆ. ಇನ್ನು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಭಗವಾನ್ ವಿಷ್ಣುವಿನ ಪತ್ನಿ ಮತ್ತು ಈ ದಿನ ಅಷ್ಟಧಾತುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇಬ್ಬರನ್ನು ಪೂಜಿಸುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ. ಈ ದಿನ ಹೊಸ ಪೊರಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಹೊಸ ಪೊರಕೆಯನ್ನು ಖರೀದಿ ಮಾಡಬೇಕಾಗಿರೋದು ಗುರುವಾರದ ದಿನ. ನಾವು ಹೊಸ ಪೊರಕೆಯನ್ನು ಖರೀದಿ ಮಾಡಿ ನಾವು ಮನೆಯೆಲ್ಲ ಪೂರ್ತಿಯಾಗಿ ಆ ಹೊಸ ಪೊರಕೆಯಿಂದ ಸ್ವಚ್ಛಗೊಳಿಸಿದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತೆ. ಹಾಗಾಗಿ ನೀವು ಪೊರಕೆ ಏನಾದರೂ ತೊಗೊಬೇಕು ಅನ್ನೋರಾದರೆ ನೀವು ಗುರುವಾರದ ದಿನವೇ ಹೊಸ ಪೊರಕೆಯನ್ನು ತೊಗೊಂಬಂದು ಅದರಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬೇಕಾಗತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಗುರುವಾರದ ದಿನ ನೀವು ಹೊಸ ಪೊರಕೆಯನ್ನು ಖರೀದಿ ಮಾಡಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕಾಗತ್ತೆ. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಹೆಣ್ಣು ದೇವರ ದೇವಸ್ಥಾನ ಅಥವಾ ಗಂಡು ದೇವರ ದೇವಸ್ಥಾನ ಅಂತಿಲ್ಲ ಸ್ನೇಹಿತರೆ. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನ ಅಥವಾ ಮನೆಯಿಂದ ಸ್ವಲ್ಪ ದೂರ ಇರುವಂಥ ದೇವಸ್ಥಾನಗಳಿಗೆ ನೀವು ಗುರುವಾರದ ದಿನ ಹೊಸ ಪೊರಕೆಯನ್ನು ಖರೀದಿ ಮಾಡಿ ನೀವು ದಾನವಾಗಿ ಕೊಡೋದ್ರಿಂದ ಲಕ್ಷ್ಮೀ ದೇವಿ ಸಂತೋಷವಾಗ್ತಾಳೆ. ಯಾವ ವ್ಯಕ್ತಿ ಆ ಪೊರಕೆಯನ್ನು ದಾನವಾಗಿ ಕೊಡ್ತಾರೆ ನೋಡಿ, ಆ ವ್ಯಕ್ತಿಯ ಎಲ್ಲ ಕೆಲಸಗಳಲ್ಲೂ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಕೆಲಸದಲ್ಲೂ ಪ್ರಗತಿ ಅನ್ನೋದು ಅಂತ ಹೋಗ್ತೀರಿ. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಒಂದು ಪೊರಕೆ, ಎರಡು ಪೊರಕೆ ಈ ರೀತಿಯಾಗಿ ನಾವು ಗುರುವಾರದ ದಿನವೇ ಹೊಸ ಪೊರಕೆಯನ್ನು ಖರೀದಿ ಮಾಡಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಕೊಡೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಹಣದ ಕೊರತೆ ಆಗಬಾರ್ದು ಅನ್ನೋರಾದರೆ ತುಂಬಾ ಹಣದ ಸಮಸ್ಯೆ ಎದುರಿಸ್ತಾ ಇದ್ರಿ. ಏನೇ ಹಣ ದುಡ್ದು ಬಂದರೂ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಮನೇಲಿ ₹1 ಹಣ ನಿಲ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ. ಅಂಥವರೆಲ್ಲರೂ ಕೂಡ ನೀವು ಗುರುವಾರದ ದಿನ ಹೊಸ ಪೊರಕೆಯನ್ನು ತಂದರೆ ಮನೆಯಲ್ಲಿ ಧನ ವೃದ್ಧಿಯಾಗುತ್ತೆ. ಅಂದರೆ ನೆನಪಿಡಿ, ಪೊರಕೆಯನ್ನು ಬೇರೆಯವರಿಗೆ ಕಾಣುವಂತೆ ನೀವು ಇಡಬಾರ್ದು. ಅದನ್ನು ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬಚ್ಚಿಡಬೇಕಾಗುತ್ತೆ. ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಪೊರಕೆಯನ್ನು ನಿಲ್ಲಿಸಬಾರ್ದು. ಹಾಗಾಗಿ ಮನೆಗೆ ಯಾರಾದರೂ ಬಂದ ತಕ್ಷಣ ಪೊರಕೆ ಕಾಣಬಾರ್ದು, ಹಾಗೆಯೇ ಪೊರಕೆಯನ್ನು ನಿಲ್ಲಿಸಲೂಬಾರ್ದು. ಹಾಗಾಗಿ ನೀವು ಗುರುವಾರದ ದಿನ ಹೊಸ ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತೊಗೊಂಬರೋದ್ರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಅಂತಲೇ ಹೇಳ್ಬೋದು. ಧನ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಗುರುವಾರದಂದು ಹೊಸ ಪೊರಕೆಯಿಂದ ಶುಚಿಗೊಳಿಸಿ ಮನೆಯನ್ನು ಸ್ವಚ್ಛಗೊಳಿಸೋದ್ರಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಹೀಗೆ ಮಾಡೋದ್ರಿಂದ ಮನೆಗೆ ಬಡತನ ಅನ್ನೋದು ಬರಲ್ಲ. ಹಾಗಾಗಿ ಗುರುವಾರದ ದಿನ ನೀವು
ಮನೆಯನ್ನು ನೀಟಾಗಿ ಶುಚಿಗೊಳಿಸಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಡತನ ಅನ್ನೋದು ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ತಾಳೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ. ಶ್ರೀಮಂತಿಕೆ ಅನ್ನೋದು ನಿಮ್ಮದಾಗುತ್ತೆ. ಇನ್ನು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಗುರುವಾರ ಬೆಳಗ್ಗೆ ಎದ್ದು ಇಡೀ ಮನೆಯನ್ನು ಗುಡಿಸಿ ಇದಾದ ನಂತರ ಎಲ್ಲ ಕೋಣೆಗಳಲ್ಲಿ ಗಂಗಾ ಜಲವನ್ನು ಸಿಂಪಡಿಸಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬೆಳೆಯುತ್ತದೆ. ಹೀಗೆ ಮಾಡೋದ್ರಿಂದ ರೋಗಿಗೆ ಲಾಭದಾಯಕವಾಗಿ ಕೂಡ ಆಗುತ್ತೆ, ಗುಣವಾಗುತ್ತೆ ಅಂತಲೇ ಹೇಳ್ಬೋದು. ಯಾರ ಮನೆಯಲ್ಲಿ ಯಾವಾಗಲೂ ಅವ್ರಿಗೆ ಅನಾರೋಗ್ಯ ಎದುರಾಗಿರ್ತದೆ, ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ನೋಡಿ, ಅಂಥವರೆಲ್ಲರೂ ನೀವು ಗುರುವಾರ ದಿನ ಬೆಳಗ್ಗೆ ಬೇಗ ಎದ್ದು ಇಡೀ ಮನೆಯನ್ನು ಕಸ ಗುಡಿಸಿ ನೀವು ಗಂಗಾ ಜಲವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಮನೆಯೆಲ್ಲ ಪೂರ್ತಿಯಾಗಿ ಒಂದು ಮೂಲೆನೂ ಬಿಡದೆ ಇರೋ ಥರ ನೀವು ಗಂಗಾ ಜಲವನ್ನು ಸಿಂಪಡಣೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಹಾಗೆಯೇ ಅನಾರೋಗ್ಯದಿಂದ ಯಾರೆಲ್ಲ ಇರ್ತಾರೆ ಅವರು ಬೇಗನೆ ವಾಸಿಯಾಗುವಂಥ ಅಂದರೆ ಅವರು ಬೇಗ ಗುಣಮುಖರಾಗ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಬಡತನ ತುಂಬಾ ಹೆಚ್ಚಾಗಿದೆ, ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ. ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಹಣ ಬಂದಿದ್ದು ಕೂಡ ಮನೇಲಿ ನಿಲ್ತಾ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಕಷ್ಟಪಟ್ಟು ಮನೆ ಮಂದಿ ಎಲ್ಲನೂ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ನಮಗೆ ಹಣ ನಿಲ್ತಾ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋರಾದರೆ ನೀವು ಗುರುವಾರದಂದು ಬ್ರಾಹ್ಮಣರಿಗೆ 3 ಹೊಸ ಪೊರಿಗೆಯನ್ನು ದಾನ ಮಾಡಬೇಕಾಗತ್ತೆ. ಇದರಿಂದ ಹಣದ ಕೊರತೆ ಅನ್ನೋದು ದೂರವಾಗುತ್ತೆ. ನೀವು ಯಾವ ಪೊರಕೆ ಆದರೂ ಪರವಾಗಿಲ್ಲ, ತೆಂಗಿನ ಪೊರಕೆನ ಅಥವಾ ಕಡ್ಡಿ ಪೊರಕೆನ ಅಥವಾ ಈ ಥರ ಏನೂ ಇಲ್ಲ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವು 3 ಹೊಸ ಪೊರಕೆಗಳನ್ನು ಗುರುವಾರದ ದಿನವೇ ಖರೀದಿ ಮಾಡಬೇಕು. ಗುರುವಾರದ ದಿನವೇ ನೀವು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣದ ಕೊರತೆ ಅನ್ನೋದು ದೂರವಾಗ್ತಾ ಹೋಗುತ್ತೆ. ಇನ್ನು ಎಷ್ಟು ವಾರ ಕೊಡಬೇಕು ಈ ರೀತಿಯಾಗಿ ಅನ್ನೋದಾದರೆ 3 ಗುರುವಾರಗಳ ಕಾಲ, ಅಂದರೆ ಕಂಟಿನ್ಯೂಸ್ ಆಗಿ ನೀವು 3 ಗುರುವಾರಗಳ ಕಾಲ 3 ಜನ ಬ್ರಾಹ್ಮಣರಿಗೆ, ಒಬ್ಬರಿಗೆ ಕೊಟ್ಟರೂ ಪರವಾಗಿಲ್ಲ ಅಥವಾ ನಾನು ಬೇರೆ 3 ಬ್ರಾಹ್ಮಣರಿಗೆ ಕೊಡ್ತೀನಿ ಅಂದರೆ 3 ಬ್ರಾಹ್ಮಣರಿಗೆ ನೀವು ಕೊಡ್ಬೋದು. ಅಂದರೆ ನೀವು ಒಬ್ಬ ಬ್ರಾಹ್ಮಣರಿಗೆ 3 ಪೊರಕೆನ ಈ ವಾರ ಒಬ್ಬರು ಬ್ರಾಹ್ಮಣರಿಗೆ 3 ಪೊರಕೆ ಕೊಟ್ಟಿರ್ತೀರ, ಮುಂದಿನ ಗುರುವಾರ ಮತ್ತು ಇನ್ನೊಬ್ಬ ಬ್ರಾಹ್ಮಣರಿಗೆ 3 ಪೊರಕೆಯನ್ನು ಕೊಡ್ಬೋದು. ಇನ್ನು ಆಚೆ ಗುರುವಾರ ಮತ್ತೆ 3 ಪೊರಕೆಯನ್ನು ನೀವು ದಾನವಾಗಿ ಕೊಡ್ಬೋದು. ಈ ರೀತಿಯಾಗಿ 3 ವಾರಗಳು ಕಳೀತಾ ಇದ್ದಂಗೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ದುಡಿದಂಥ ಹಣದಲ್ಲಿ ಸ್ವಲ್ಪ ಉಳಿಯೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಒಂದೇ ಸಾರಿ ನಾವು ದುಡಿದ ದುಡ್ಡೆಲ್ಲ ಉಳಿಯುತ್ತೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಉಳಿಯೋದಕ್ಕೆ ಶುರು ಆಗುತ್ತೆ. ನಿಮ್ಮ ಏನು ದುಡಿಮೆ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಣದ ಕೊರತೆ ಅನ್ನೋದು ದೂರವಾಗುತ್ತೆ. ಇನ್ನು ಶಾಸ್ತ್ರಗಳ ಪ್ರಕಾರ ಹೇಳೋದಾದರೆ ಏನೇ ಮಾಡಿದ್ರೂ ಹಣ ನಿಲ್ತಾ ಇಲ್ಲ, ಎಷ್ಟೇ ಸಂಪಾದಿಸಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಾದರೆ ಗುರುವಾರದ ದಿನ ಹೊಸ ಪೊರಿಗೆಯನ್ನು ಖರೀದಿಸಿ ಅದನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಮನೆಯ ಎಲ್ಲಿಯಾದರೂ ಮರೆ ಮಾಡಿ ಇಡಬೇಕಾಗತ್ತೆ. ಅಂದರೆ ಅದನ್ನು ಎಲ್ಲಾದರೂ ಬಚ್ಚಿಡಬೇಕಾಗತ್ತೆ ಮನೆಯಲ್ಲಿ. ಈ ರೀತಿಯಾಗಿ ಮಾಡೋದ್ರಿಂದ ವ್ಯಕ್ತಿಯ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದಂದು ಚಿಕ್ಕ ಚಿನ್ನದ ಪೊರಕೆಯನ್ನು ತಯಾರಿಸಿ ಅದನ್ನು ಕಮಾನಿನಲ್ಲಿಟ್ಟರೆ ಇದರಿಂದ ತಾಯಿ ಲಕ್ಷ್ಮಿ ಆಕರ್ಷಿತಳಾಗಿ ಧನವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವುದೇ ಇಷ್ಟಾರ್ಥಗಳು ಈಡೇರಿಸ್ಕೊಬೇಕಂದ್ರೆ ವಿಷ್ಣುವಿನ ಯಾವುದೇ ದೇವಾಲಯದಲ್ಲಿ ಪೊರಕೆ ಮತ್ತು ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಮಾಡಿ. ಇದರಿಂದ ಎಲ್ಲ ಆಸೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನೀವು ಗುರುವಾರದ ದಿನವೇ ಮಾಡಬೇಕಾಗತ್ತೆ. ಯಾವುದಾದ್ರೂ ಒಂದು ಗುರುವಾರದ ದಿನ ವಿಷ್ಣು ದೇವಾಲಯಕ್ಕೆ ಹೋಗಿ ಪೊರಕೆ ಮತ್ತು ಹಳದಿ ಬಣ್ಣದ ಧಾನ್ಯಗಳು, ಅಂದರೆ ತೊಗರಿಬೇಳೆ ಆಗ್ಬೋದು, ಕಡಲೆಬೇಳೆ ಆಗ್ಬೋದು, ಹೆಸರು ಬೇಳೆ ಆಗ್ಬೋದು, ಈ ರೀತಿಯ ಧಾನ್ಯಗಳನ್ನು, ಇದರಲ್ಲಿ ಯಾವುದಾದ್ರೂ ಒಂದು ಧಾನ್ಯ ಆದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು 1 kg, ಅರ್ಧ kg, 1/4 kg ಈ ರೀತಿಯಾಗಿ ಪೊರಕೆ ಜೊತೆ ಹಳದಿ ಧಾನ್ಯಗಳನ್ನು ನೀವು ವಿಷ್ಣು ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಗುರುವಾರದ ದಿನ ನಾವು ಪೊರಕೆಯಿಂದ ಯಾವ ಕೆಲಸವನ್ನು ಮಾಡಿದ್ರೆ ನಮ್ಮ ಅದೃಷ್ಟ ಅನ್ನೋದು ಚೇಂಜ್ ಆಗುತ್ತೆ. ನಿಮ್ಮ ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ದಾನ ಕೊಡೋದಾಗಲಿ, ಹಾಗೆಯೇ ವಿಷ್ಣು ದೇವಸ್ಥಾನಕ್ಕೆ ಪೊರಕೆ ಮತ್ತು ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಯಾರಿಗೆಲ್ಲ ಈ ಹಣದ ಸಮಸ್ಯೆಯಿಂದ ಎದುರಿಸ್ತಾ ಇದ್ದರೆ ಅಂಥವರೆಲ್ಲರೂ ಕೂಡ ನೀವು ಗುರುವಾರದ ಹಿಂದೆ ಈ ಚಿಕ್ಕ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ
ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.